ಎಲ್ಲರಿಗೂ ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನೆನ್ನೆ ಮ್ಯಾಚ್ ಆರ್ ಸಿ ಬಿ ಗೆಲ್ತಾ ಇದ್ದಂಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೇಲ್ಗಡೆ ಟ್ವಿಸ್ಟ್ ಆಗಿದೆ. ಸ್ವಲ್ಪ ನಮ್ಮ ಆರ್ ಸಿ ಬಿ ಸ್ವಲ್ಪ ಕ್ಲೈಮ್ ಆಗಿದೆ. 3ನೇ ಪೊಸಿಷನ್ಗೆ ಇವಾಗ ಬಂದು ನಿಂತ್ಕೊಂಡಿದೆ ಪಾಯಿಂಟ್ಸ್ ಟೇಬಲ್. ನೋಡ್ತಾ ಇರ್ಬೋದು ಮಗ, ಒಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಶಾರ್ಟ್ ವಿಡಿಯೋ ಅಂದ್ಬಿಟ್ಟು ಎಳಿಕೆಲ್ಲ ಗುರು ಅಂತ ಹೋಗಿಬೇಡಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ. ಹೌದು ಗುರು, ನೆನ್ನೆ ಆರ್ ಸಿ ಬಿ ಸಖತ್ತಾಗಿ ಪರ್ಫಾರ್ಮ್ ಮಾಡೋದ್ರಿಂದ ಒಂದು ಸೈಡ್ ಏನಾಗಲಿಲ್ಲ, ಬುಡದವ್ರಿಗೂ ಬಂದಿತ್ತು, ಬಾಯಿಗೆ ಬರ್ಸಿದ್ರು ಮ್ಯಾಚ್ನ. ಬಟ್ ಆದರೂ ಕೂಡ ನೆಟ್ ರನ್ ರೇಟ್ ಎಲ್ಲ ಏನೋ ಮ್ಯಾಟ್ರಿಗೆ ಬರಲಾಗೋರು. ಸಿಂಪಲಾಗಿ ಗೆದ್ಕೊಂಡು ಹೋಯ್ತು ಅಂತಂದರೆ, ಇರೋ ಬರೋ ಮ್ಯಾಚ್ಗಳನ್ನೆಲ್ಲ ಗೆದ್ಕೊಂಡು ಹೋಯ್ತು ಅಂದರೆ, ನಾವು ಮಿಕ್ಕಿರೋ ಅಂಥದ್ದು 5 ಮ್ಯಾಚು ನಮ್ಮ ಆರ್ ಸಿ ಬಿಗೆ 5ಕ್ಕೆ 5 ಹೊಡಿತು ಅಂತ ಅಂದರೆ ಖಂಡಿತ ಕ್ವಾಲಿಫೈ ಆಗ್ತಾರೆ. 5ಕ್ಕೆ 5 ಏನು ಹೊಡೆಯೋದು ಬೇಡ, ಅಲ್ಲಿ 2 ಹೊಡಿತು ಅಂದರೆ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ಬಟ್ ಪೊಸಿಷನ್ನು ಗೊತ್ತಿರೋದಿಲ್ಲ ಅಷ್ಟೇ ನಮ್ಮ ಆರ್ ಸಿ ಬಿದು, ಯಾವ ಪೊಸಿಷನಲ್ಲಿ ಕ್ವಾಲಿಫೈ ಆಗ್ತಾರೆ ಅಂತ. ಸೊ ಇವಾಗ ಏನೇ ಇದ್ರೂ ಕೂಡ ಏನೇ ಇದ್ರೂ ಕೂಡ ನಮ್ಮದು 4 ಅಲ್ಲ, ಟಾಪ್ 2ಗೆ ಇರಬೇಕು ಏಮು. ಯಾಕೆ ಅಂತಂದರೆ ನಾವು ಜಮಾನ ಆಗೋಗ್ಬಿಟ್ಟಿದೆ ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗಿಬಿಟ್ಟು. ಲಾಸ್ಟ್ ನಾವು ಕ್ವಾಲಿಫೈ ಆಗಿದ್ದು 2016 ಅಂತ ಕಾಣಿಸುತ್ತೆ, ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗಿದ್ದು. ಅದನ್ನು ಬಿಡ್ತು ಅಂದರೆ ಕ್ವಾಲಿಫೈ ಆಗಿಲ್ಲ ಟಾಪ್ 2 ಅಲ್ಲಿ ನಾವು. ಸೊ ಈ ಸಲ ಅಟ್ಲೀಸ್ಟ್ ಟಾಪ್ 2 ಕ್ವಾಲಿಫೈ ಆಗಬೇಕು. ಯಾಕಂದರೆ ನಮ್ಗೆ ಇನ್ನೂ ಒಂದು ಆಪರ್ಚುನಿಟಿ ಎಕ್ಸ್ಟ್ರಾ ಸಿಗುತ್ತೆ, ಕ್ವಾಲಿಫೈ 2 ಆಡುವಂಥದ್ದು. ಇನ್ ಕೇಸ್ ಏನಾದ್ರು ಸೋಲ್ತು ಅಂತಂದರೆ ಬರೀ ಎಲಿಮಿನೇಟರ್ ಆಗಿ ಉಣಿಸ್ಕೊಂಬರೋದೇ ಆಗೋಗ್ಬಿಟ್ಟಿದೆ ನಮ್ಮದು. ಜಯಮಾನ ಫುಲ್ 2016 ಆದ ನಂತರ ಎಷ್ಟು ಸಲ ಗುರು ಎಲಿಮಿನೇಟರ್ ಆಡಿರೋದು. ಎಲಿಮಿನೇಟರ್ಲೇ ಉಣಿಸ್ಕೊಂಬಂದಿದ್ವಿ. ಆ್ಯಂಡ್ ಕ್ವಾಲಿಫೈ 2 ಒಂದ್ಸಲ ಹೋಗಿದ್ವಿ, ಎಲಿಮಿನೇಟರ್ಲಿ ಗೆದ್ದುಬಿಟ್ಟು ಅಲ್ಲೂ ಕೂಡ ಇಕ್ಕಿಸ್ಕೊಂಬಂದಿದ್ವಿ. ಬರೀ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತದೆ ಅಷ್ಟೇ, ಬಟ್ ಎಲಿಮಿನೇಟರ್ಲೇ ಇಕ್ಕಿಸ್ಕೊಂಬರ್ತೀವಿ. 3-4 ಸಲ ಎಲಿಮಿನೇಟರ್ಲೇ ಇಕ್ಕಿಸ್ಕೊಂಬಂದಿದ್ದೀವಿ ನಾವು. ಸೊ ಆದ್ರಿಂದ ಏನೇ ಇದ್ರೂ ಕೂಡ ಮೇಲ್ಗಡೆಗೇನೆ ಇರಬೇಕು. ಇನ್ನು ಉಳಿದಿರುವಂಥ ಮ್ಯಾಚು 5 ಮ್ಯಾಚು ಅದು ಯಾರು ಅಗೇನ್ಸ್ಟು ಅಂತಾರೆ. ನೆಕ್ಸ್ಟ್ ಮ್ಯಾಚು DC ಅಗೇನ್ಸ್ಟ್ ಬರ್ತಾ ಇದೆ, ಜೊತೆಗೆ CSK ಅಗೇನ್ಸ್ಟ್ ಹೋಮ್ ಮ್ಯಾಚು, ಆ್ಯಂಡ್ LSG ಅಗೇನ್ಸ್ಟ್ ಇದೆ, ಆಮೇಲೆ SRH ಅಗೇನ್ಸ್ಟ್ ಇದೆ, ಆ್ಯಂಡ್ KKR ಅಗೇನ್ಸ್ಟ್ ಇದೆ. ಸೊ ಇಲ್ಲಿ ಇನ್ನು 5 ಮ್ಯಾಚ್ ತೊಗೊಂಡು ನೋಡ್ತು ಅಂದರೆ CSK ಅಗೇನ್ಸ್ಟು ಇದೊಂದು ಸ್ವಲ್ಪ ಈಸಿ ಅಂತ ಹೇಳ್ಬೇಕು ಆರ್ ಸಿ ಬಿಗೆ. ಆ್ಯಂಡ್ SRH ಅಗೇನ್ಸ್ಟ್ ಇದು ಕೂಡ ಒಂದು ರೇಂಜಿಗೆ ಈಸಿ ಅಂತ ಹೇಳ್ಬೇಕು. ಆ್ಯಂಡ್ KKR ಅಗೇನ್ಸ್ಟ್ ಇದು ಕೂಡ ಒಂದು ರೇಂಜಿಗೆ ಈಸಿ ಅಂತ ಹೇಳ್ಬೇಕು. ಇನ್ನು ಮಿಕ್ಕಿರೋಂಥ ಡೆಲ್ಲಿ ಸಿಕ್ಕಾಪಡೆ ಕಸ ಇರೋಂಥ ಟೀಮು ಗೊತ್ತಿರೋದು ನಿಮಗೆ, ಕಾಂಪಿಟೇಷನ್ ಹೆವಿ ಕೊಡ್ತಾರೆ. ಆ್ಯಂಡ್ LSG ಕೂಡ ಕಾಂಪಿಟೇಷನ್ ಹೆವಿ ಕೊಡ್ತಾರೆ. ಸೊ 2 ಟೀಮ್ ಮೇಲೆ ನಾವು ಕಡೆ ಪಕ್ಷ ಸೋತರೂ ಕೂಡ ಇನ್ನು 3ಕ್ಕೆ 3 ಮ್ಯಾಚ್ ಗೆದ್ಬಿಟ್ವಿ ಅಂತಂದರೆ, ಇವಾಗ ಆಲ್ರೆಡಿ ನಾವು ಗೆದ್ದಿರುವಂಥದ್ದು 6 ಮ್ಯಾಚು. 6 ಮ್ಯಾಚ್ ಜೊತೆಗೆ 3 ಮ್ಯಾಚ್ನ ಗೆದ್ಬಿಡ್ತು ಅಂದರೆ 9 ಮ್ಯಾಚ್ಗಳ ಗೆಲ್ಲೋದ್ರ ಮೂಲಕ ನಾವು ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. 9 ಮ್ಯಾಚ್ನ ಗೆಲ್ತು ಅಂತಂದರೆ. ಇಲ್ಲಾಗರು 5ಕ್ಕೆ 5 ಮ್ಯಾಚ್ನ ಗೆಲ್ಲಬೇಕು ಅಂತ ಹೇಳ್ತೀರಾ, ಬಟ್ ಇಲ್ಲ, ತೊಗೊಂಡು ನೋಡೋಣ. ಎಲ್ಲ ಮ್ಯಾಚ್ನೂ ಗೆಲ್ಲಬೇಕು ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲ ಮ್ಯಾಚ್ನೂ ಗೆಲ್ಲಿ. ಯಾಕಂದರೆ ಈ ಥರ ಒಂದು ಪೊಸಿಷನಲ್ಲಿ ಅಂದರೆ ಲಾಸ್ಟ್ ಸೀಸನ್ನ ಗಮನಿಸ್ತು ಅಂತಲೇ ನೀವು, ಲಾಸ್ಟ್ ಸೀಸನಲ್ಲಿ 6ಕ್ಕೆ 6 ಮ್ಯಾಚ್ನ ಕಂಟಿನ್ಯೂಸ್ ಆಗಿ ಗೆದ್ಕೊಂಡ್ಬಂದಿದ್ವಿ ನಾವು. ಆ ಥರ ಇತ್ತು ಸೀನ್, ಅವಾಗ ಡೂ ಆರ್ ಡೈ ಸೀನ್ ಇತ್ತು. ಬಟ್ ಇವಾಗ ಡೂ ಆರ್ ಡೈ ಸೀನ್ ಏನಿಲ್ಲ, ಇನ್ನೂ ಸ್ವಲ್ಪ ಕಂಫರ್ಟಬಲ್ ಆಗಿ ಕಾಣಿಸ್ತಿದೆ ಆರ್ ಸಿ ಬಿ. ಇವಾಗ ರಿಲ್ಯಾಕ್ಸ್ ಆಗುವಂಥದ್ದೆಲ್ಲ ಏನಿಲ್ಲ. ಆ್ಯಂಡ್ ಆರ್ ಸಿ ಬಿನ ನಾವು ನೋಡಿದ್ದೀವಿ 2021 ಅಂತ ಕಾಣಿಸಿದೆ. 21 ಸೀಸನಲ್ಲಿ ಸ್ವಲ್ಪ ಮ್ಯಾಚ್ಗಳನ್ನ ಸ್ಟಾರ್ಟಿಂಗಲ್ಲಿ ಗೆದ್ದಿದ್ರು. ಆ್ಯಂಡ್ ಲಾಸ್ಟಲ್ಲಿ ಬರ್ತಾ ಎಲ್ಲ ಸೋತ್ಕೊಂಡ್ಬಂದ್ಬಿಟ್ರು. ಆದರೂ ಕೂಡ ಕ್ವಾಲಿಫೈ ಆಗಿದ್ವಿ, ಸೋತ್ರು ಕೂಡ ಕ್ವಾಲಿಫೈ ಆಗಿದ್ವಿ. ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿಬಿಟ್ಟು. ಸೊ ಈ ಸೀಸನು ಆ ಥರ ಆಗೋದಕ್ಕೆ ಹೋಗ್ಬಾರ್ದು ಅಷ್ಟೇ. ಇವಾಗ 6 ಮ್ಯಾಚ್ ಗೆದ್ದಿದ್ದೀವಿ, ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಮಾಡ್ತು ಅಂತಂದರೆ, ಎಲ್ಲಾದರೂ ಹೆವಿ ಕಂಫರ್ಟಬಲ್ ಆಗಿದ್ದೀವಿ ಅಂತಂದರೆ ಕೆಳಗಡೆ ಇರೋರು ಕೂಡ ಮೇಲ್ಗಡೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಆರ್ ಸಿ ಬಿನ 2 ಮ್ಯಾಚ್ನ ಗೆಲ್ತು ಅಂದರೆ ಅಫಿಷಿಯಲಿ ಒಂದು ರೇಂಜಿಗೆ ಕ್ವಾಲಿಫೈ ಆಗ್ತಾರೆ, ಒಂದು ರೇಂಜಿಗೆ. ಬಟ್ 3 ಮ್ಯಾಚ್ನ ಗೆಲ್ತು ಅಂದರೆ 9 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಪಕ್ಕಾ ಅಫಿಷಿಯಲಿ ಕ್ವಾಲಿಫೈ ಆಗೋದ್ರ ಜೊತೆಗೆ ಟಾಪ್ 2 ಅಲ್ಲಿ ಒಂಥರ ಸ್ಥಾನ ಮಾಡ್ಬೋದು. 10 ಮ್ಯಾಚ್ನ ಗೆಲ್ತಂದ್ರೆ ಪಕ್ಕ ಟಾಪ್ 2 ಇರೋ. 9 ಮ್ಯಾಚ್ ಗೆಲ್ತಂದ್ರೆ ಹೇಳೋಕ್ಕಾಗಲ್ಲ ಟಾಪ್ 2 ಸಿಗುತ್ತಾ ಅಂತ. 10 ಮ್ಯಾಚ್ನ ಗೆಲ್ತಂದ್ರೆ ಪಕ್ಕ ಶಾರ್ಟು ಟಾಪ್ 2 ಅಂತೂ ಖಂಡಿತ ಆರ್ ಸಿ ಬಿ ಇದ್ದೇ ಇರ್ತಾರೆ. ಇಲ್ಲಿರೋದೇ ಕಾಂಪಿಟೇಷನ್ ಸದ್ಯದ ಮಟ್ಟಿಗೆ ಟಾಪ್ 6 ಟೀಮ್ಗಳಿಗೆ ಮಾತ್ರ ಹೆವಿ ಕಾಂಪಿಟೇಷನ್ ಇದೆ. ಇನ್ನು ಮಿಕ್ಕಿರುವಂಥ 4 ಟೀಮ್ಗಳಿಂದ ಬಾಟಮ್ ಅಲ್ಲಿರುವಂಥ ಟೀಮ್ಗಳು ಅಷ್ಟೊಂದೇನು ಕಾಂಪಿಟೇಷನ್ ಅನ್ನೋದ್ರಲ್ಲಿ ಏನು ಕೊಡ್ತಾ ಇಲ್ಲ ಅವರು. ಸೊ ಕೊಟ್ಟರು ಅಂತ ಅಂದರೆ ಇನ್ನು ಪಾಯಿಂಟ್ಸ್ ಟೇಬಲ್ ಇಂಟೆನ್ಸಿಟಿ ಅನ್ನೋದು ಬರುತ್ತೆ, ಕ್ಯೂರಿಯಾಸಿಟಿ ಅನ್ನೋದು ಬರುತ್ತೆ. ಅದೇ KKR ಅನ್ನೋದು ಗೆದ್ಕೊಂಬಂತು ಅಂದರೆ ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳನ್ನ, RR ಗೆದ್ಕೊಂಬಂತು ಅಂದರೆ, ಅಥವಾ SRH CSK ಗೆದ್ಕೊಂಬಂತಾರೆ ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳನ್ನ, ಅವಾಗ ಪಾಯಿಂಟ್ಸ್ ಟೇಬಲಲ್ಲಿ ಇಲ್ಲಾಗೋರು ಏನೇನೋ ಆಗ್ತಾ ಇದೆ. ಲಾಸ್ಟ್ ಟೈಮ್ ಆರ್ ಸಿ ಬಿ ಗೆದ್ಕೊಂಬರ್ತಿದ್ರಲ್ಲ, ಆ ಥರ ಏನೋ ಟ್ವಿಸ್ಟು ಟರ್ನು ಸಿಗೋ ಥರ ಆಗುತ್ತೆ. ಬಟ್ ಅದೇನಾದ್ರು ಇವ್ರನ್ನಾರು 4 ಟೀಮ್ಗಳು ಕೆಳಗಡೆ ಇರುವಂಥವ್ರು ಸೋತ್ಕೊಂಡು ಹೋಯ್ತು ಅಂತ ಅಂದರೆ ಪಾಯಿಂಟ್ಸ್ ಟೇಬಲ್ ತೀರಾ ಒನ್ ಸೈಡ್ ಆಗೋಗ್ಬಿಡುತ್ತೆ. ಅದೇ 1-2 ಟೀಮ್ಗಳಿಗೆ ಫೈಟ್ ಬೀಳೋ ಸಾಧ್ಯತೆ ಇರುತ್ತೆ ಅಷ್ಟೇ. ಅದನ್ನು ಬಿಡ್ತು ಅಂದರೆ ಏನಂತ ಹೆವಿ ಸಂಚಲನ ಆಗೋಗ್ಬಿಡುತ್ತೆ ಪಾಯಿಂಟ್ಸ್ ಟೇಬಲಲ್ಲಿ ಅನ್ನೋವಂಥದ್ದೆಲ್ಲ ಇಲ್ಲ. ಬಟ್ ಲಾಸ್ಟ್ ಸೀಸನ್ ಏನಾಯಿತು ಗುರು, ನೆಕ್ಸ್ಟ್ ಲೆವೆಲ್ ಸಂಚಲನ ಅದಂತೂ. ಬಟ್ ಈ ಸೀಸನ್ ಯಾಕೋ ನನಗೇನೋ ಆ ಮಟ್ಟಿಗೆ ಸಂಚಲನ ಆಗುತ್ತೆ ಪಾಯಿಂಟ್ಸ್ ಟೇಬಲ್ ಅಂತ ಅನ್ನಿಸ್ತಿಲ್ಲ. ಇವಾಗ 6 ಟೀಮ್ಗಳಿದ್ದಾವೆ, ಅವ್ರಿಗೇನೆ ಹೆವಿ ಫೈಟ್ ಬಿದ್ದೆ, ಒಳಗಡೆ ಫೈಟ್ ಬಿದ್ದಿದೆ ನೋಡಿ. 12 ಪಾಯಿಂಟು 10 ಪಾಯಿಂಟು. ಸೊ ನೋಡಿ ಟಾಪ್ 6 ನೋಡ್ತು ಅಂದರೆ ಏನು ಪಾಯಿಂಟ್ ಡಿಫ್ರೆನ್ಸ್ ಏನು ಅಷ್ಟೇನಾಗಿ ಇಲ್ಲ ಅಲ್ಲಿ. ಜೊತೆಗೆ ರನ್ ರೇಟನ್ನು ಕೂಡ ನೋಡ್ತು ಅಂತಂದರೆ ಏನಂತ ಹೆವಿ ಡಿಫ್ರೆನ್ಸ್ ಎಲ್ಲ ಏನೂ ಇಲ್ಲ. ನೆಟ್ ರನ್ ರೇಟು ಕೂಡ ಆಲ್ಮೋಸ್ಟ್ ಕ್ಲೋಸಲ್ಲೇ ಇದೆ. ನೆಗೆಟಿವ್ ರನ್ ರೇಟ್ ಯಾರ್ದು ಇಲ್ಲ. ಟಾಪ್ 6 ನೋಡಿದ್ರೆ ಎಲ್ಲ ಪಾಸಿಟಿವ್ ರನ್ ರೇಟಲ್ಲೇ ಇದ್ದಾರೆ. ಸೊ ಹೋಪ್ಫುಲಿ ಆ ಟಾಪ್ 6ನೇ ಕ್ವಾಲಿಫೈ ಆಗುವಂಥ ಸಾಧ್ಯತೆ ಇರುತ್ತೆ.
ಟಾಪ್ 4ಅಲ್ಲಿ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಸೊ ಆರ್ ಸಿ ಬಿ ಏನೇ ಇದನ್ನು ಕೂಡ ಟಾಪ್ 2 ಗೇಮ್ ಮಾಡಬೇಕು ಗುರು, ಸಿಂಪಲ್ ಆಗಿ ನಾನು ಹೇಳಿದ್ದೀನಿ. 3 ಮ್ಯಾಚ್ ಈಸಿ ಇದೆ ಆರ್ ಸಿ ಬಿಗೆ, ಈ ಕಂಪ್ಯಾರಿಟಿವ್ಲಿ ಈಸಿ ಇದೆ ಗೆಲ್ಲೋದಕ್ಕೆ. ಸೊ ಈ 3 ಮ್ಯಾಚ್ನ ಗೆಲ್ತು ಅಂದರೆ ಆರಾಮಾಗಿ ಸಲೀಸಾಗಂತೂ ಕ್ವಾಲಿಫೈ ಆಗ್ತಾರೆ. ಬಟ್ ಇನ್ನೊಂದು ಅಡಿಷ್ನಲ್ ಆಗಿ ಗೆಲ್ತು ಅಂದರೆ 5 ಮ್ಯಾಚಲ್ಲಿ 4 ಮ್ಯಾಚ್ನ ಗೆಲ್ತು ಅಂದರೆ ಟಾಪ್ 2 ಅಂತೂ ಫಿಕ್ಸು ಗುರು. ನೋಡುವ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ